ನಾವ್ ಇವಾಗ ಟೋಕಿಯೋ ಹಣೇದ್ ಏರ್ಪೋರ್ಟ್ ಇಂದ ಬಸ್ ಇದು ನಮ್ ರೂಮ್ ಹತ್ರ ಹೋಗ್ತಾ ಇದೀವಿ. ಇದು ಯಾವ ತರ ಅಂದ್ರೆ ರಾತ್ರಿ 1 ಗಂಟೆಗೆ ಬಂದು 1 ಗಂಟೆಯಿಂದ ಇಲ್ಲಿವರೆಗೂ ಏನ್ ಟೈಮ್ ಇದೆ ಏರ್ಪೋರ್ಟ್ ಅಲ್ಲೇ ಕಳೆದಿರೋದು. ಯಾಕಂದ್ರೆ ರಾತ್ರಿ ಹೊತ್ತು ಕೇಳಿ ನೋಡ್ಕೊಂಡ್ವಿ ಸೆಕ್ಯೂರಿಟಿಗೆ, ಆತರ ನಮಗೆ ಯಾವ್ದೇ ತರಹದ ಟ್ರಾನ್ಸ್ಪೋರ್ಟೇಶನ್ ಸಿಗ್ಲಿಲ್ಲ ರಾತ್ರಿ ಹೊತ್ತು. ಅದಕ್ಕೋಸ್ಕರ ಇವಾಗ ಬಿಟ್ಟಿದೀವಿ. ಇವಾಗ ನಮ್ಗೆ ಇಲ್ಲಿ ಟೈಮ್ ಆಗಿರೋದು 12 ಗಂಟೆ 10 ನಿಮಿಷ ಆಸ್ಪಾಸ್ ಆಗಿದೆ. ಇವಾಗ ಈ ಮೊನೋರೈಲ್ ಥ್ರೂ ನಾವು ನಮ್ಮ ಹೋಟೆಲ್ ಕಡೆ ಹೋಗ್ತಾ ಇದೀವಿ. Moments later. ಇಲ್ಲಿ ಹೋಟೆಲ್ ರೆಂಟ್ ಯಾವ ತರ ಇದಾವ ಅಂದ್ರೆ ನಮ್ ಮುತ್ತಾತ ಎಲ್ಲಾರ ಆಸ್ತಿ ಮಾಡೋಗಿರ್ಬೇಕು. ಅಂದಾಗ ನಾವ್ ಇಲ್ಲಿ ಒಂದು ರೂಮ್ ನ ಅಫೋರ್ಡ್ ಮಾಡಕ್ ಆಗತ್ತ. ಇಲ್ಲಿ ನಾವು ತಿಂಗಳಾಗಂಟ್ಲೆ ಬದಾಮ್ಯಾಗ ದುಡ್ದು 10,000 ರೂಪಾಯಿ ಗಳಿಸ್ತೀವಿ. ಇಲ್ಲಿ ಒಂದ್ ದಿನಕ್ಕೆ 10,000 ರಿಂದ 15,000 ರೂಪಾಯಿ ಪರ್ ಪರ್ಸನ್ ಅದ ಇಲ್ಲಿ ರೆಂಟ್. ಇಲ್ಲಿ ನಾವು ಜೀವನ ಮಾಡ್ಬೇಕಂತಂದ್ರ ಕಮ್ ಅಂದ್ರ ಒಂದ್ 8 ರಿಂದ 10 ಲಕ್ಷ ರೂಪಾಯಿ ಪಗಾರ ಇರ್ಬೇಕು. ಇಲ್ಲ ಯಾಕಂದ್ರ ಮುಖಾಮುಖಿ ಮುಚ್ಕೊಂಡ್ ಒಳ್ಳೋಕಿರ್ಬೇಕು ನಾವು. ಎಷ್ಟ್ ಎಕ್ಸ್ಪೆನ್ಸಿವ್ ಅದಂದ್ರ ಊಹೆನೂ ಮಾಡಕ್ ಆಗೋದಿಲ್ಲ. ಮಿತಿ ಮೀರದ ಈ ಕಡೆ. ಮಟ್ಟಿಗೆ ಇದು ಪೂರಾ ಜಪಾನ್ ನೀರ್ನಾಗ ನಿಂತದ. ಅದ್ರ ಸಂಬಂಧ ಇಲ್ಲಿ ಸೇಫ್ಟಿ ಪರ್ಪಸ್ ಎಲ್ಲಾರ ಮೊಬೈಲ್ ಇಂದ ರಿಜಿಸ್ಟರ್ ಆಗಿರುತ್ತೆ. ಅರ್ಧಕ್ಕೆ ಖಾಲಿ ಯಾವ್ದೇ ತರ ಸುನಾಮಿ ಅಲ್ಲಿ ಬರೋಕ್ಕಿಂತ ಮುಂಚೆನೆ ಇವ್ರಿಗೆ ಅಲಾರಾಮ್ ತರ ನಮ್ಗೆ ಯಾವ ತರ ಏರ್ಟೆಲ್ ಅಲ್ಲಿ ಬಂದಿದ್ ಗೊತ್ತಾ ಇದು ಅಲರ್ಟ್ ಅಂತ, ಅದೇ ತರ ಈ ಕಡೆನೂ ಬರುತ್ತೆ ಅಂತ ಅನ್ಕೋತೀನಿ ನಾ. ಪೂರಾ ಜಪಾನ್ ಯಾವ ತರ ಡೆವಲಪ್ ಆಯ್ತಂದ್ರ ನಾವು ನಮ್ ಇಂಡಿಯಾಕ್ಕಿಂತ 124% ಎಕ್ಸ್ಪೆನ್ಸಿವ್ ಆದಿದು. ವಿಡಿಯೋದಾಗ ಮುಖ ಎದಕ್ ಜಾಸ್ತಿ ತೋರ್ಸಕ್ ಆಗೋಲ್ತಂದ್ರ ಮುಖ ಏನ್ ಆಮೇಲೆ ನೋಡೋದ್ ಐತಿ. ಜಪಾನ್ ಯಾವ ತರ ಐತ ನೋಡ್ರಿ, ಮೊದಲ ಹೆಂಗ್ ಡೆವಲಪ್ ಆಗದ್ ನೋಡ್ರಿ. ಇಲ್ಲಿ ಜನ ಇಷ್ಟು ಪೊಲೈಟ್ ಇದಾರೆ. ಏನೇ ಕೇಳಿದ್ರು ನಮ್ ಕರ್ನಾಟಕದ ಜನ ತರಾನೇ ಸಹಬಾಳ್ವೆ ಅಂತಾರಲ್ಲ ಅದೇ ತರ ಇಲ್ಲೂ ಜನನು ಚೆನ್ನಾಗ್ ನೋಡ್ಕೋತಾರ. ಓಕೆ ಗೆಸ್ಟ್ ಟೂರಿಸಂ ತರ ಗೆಸ್ಟ್ ಬಂದಿದೀವಿ ಅಂದ್ರ ಯಾವ್ದೇ ತರದ ಮೋಸ ಅಲ್ಲಿ ಆ ತರ ಅಲ್ಲಿ ಇಲ್ಲ. ನಾವ್ ಹೆಂಗ ದಾರಿ ಹೇಳ್ಕೊಡ್ರಿ ಬಿಟ್ಟು ಬರ್ತೀವಲ್ಲ, ಇವ್ರು ಅದೇ ತರ ಬಿಟ್ಟು ಬರಲ್ಲ ಬಟ್ ದಾರಿ ಹೇಳ್ಕೊಡ್ತಾರ. ಹಿಂಗೋರಿ ಅಂತ ಹೇಳಿ. ಇಲ್ಲಿ ಮೆಟ್ರೋ ಟ್ರೈನ್ ಅನ್ಕೋತೀನಿ ಇದನ್ನ ನಾನು. ಮೆಟ್ರೋ ಟ್ರೈನ್ ತರಾನೇ ಐತೆ. ನೀಟ್ನೆಸ್ ನೋಡಿ, ರೋಡ್ ನೋಡಿ ಯಾವ ತರ ಕಾಣ್ತಾ ಇದೆ. ಈ ಕಡೆ ರೋಡ್ಗೂ ನಮ್ ಕಡೆ ರೋಡ್. ಎಲ್ಲೋ ಕೇಳ್ಪಟ್ಟಿದ್ದೆ ಟ್ರೈನ್ ಅಲ್ಲಿ ಇದ್ದಾಗ ಜಾಸ್ತಿ ಜನ ಮಾತಾಡೋದಿಲ್ಲ, ತುಂಬಾ ಸೈಲೆಂಟ್ ಆಗಿ ಪಿನ್ ಡ್ರಾಪ್ ತರ ಇರುತ್ತಂತ. ಸೊ ಅದೇ ತರ ಇದೆ. ಇಷ್ಟೊಂದ್ ಜನ ಇದಾರೆ, ಯಾರು ಆತರ ನಾಯ್ಸ್ ಮಾಡೋದಲ್ಲಿ ಆ ತರ ಮಾತಾಡೋದಲ್ಲಿ ಇಲ್ಲ ನನ್ನೊಬ್ಬನ್ ಬಿಟ್ಟು. ಇವಾಗ ನಾವ್ ಇರೋ ಜಾಗ ಎಷ್ಟು ಜನ ಬೀಡಿತವಾಗೈತಂದ್ರ ಒಂಥರ ಬೆಂಗಳೂರು ಮೆಜೆಸ್ಟಿಕ್ ನೆನಪಾದಂಗ ಆತ. ಮತ್ತೆ ಬದಾಮಿ ಬನಶಂಕರಿ ಜಾತ್ರಿ ದೇವಿದ್ ನೆನಪಾದಂಗ ಆತ. ಅಷ್ಟು ಗದ್ಲ ಅದ. ಹಂಗ ಸ್ವಲ್ಪ ದಾರಿ ಗೊತ್ತಿರ್ಲಾರ್ದಾಗ ಅವ್ರವ್ರಿಗೆ ಸೊನ್ನಿ ಮಾಡಿ ಕೇಳಾಕತ್ತೀವಿ. ಮಾತಾಡಕ್ ಬಂತಂದ್ರುನು ಸ್ವಲ್ಪ ಅತ್ತಾಗಿತ್ತಾಗ ಕೇಳಾಕತ್ತಿ ಹೇಳಾಕತ್ತಾರ. ಹಂಗ ಹೇಳ್ಕೊಂತ ನಗಾನೋಕತ್ತಾರ. ಏನ್ ಮಾಡಕ್ ಬರಂಗಿಲ್ಲ, ಯಾಕಂದ್ರ ನಾವ್ ಬೇರೆ ಊರಾಗದಿ ಮುಚ್ಕೊಂಡ್ ನಡ್ಕೊಂತ ಹೋಗ್ಬೇಕಾಗತ್ತ. ಏನ್ ಹೇಳಕ್ಕೂ ಬರೋದಿಲ್ಲ. ಟ್ರೈನ್ ಯಾವ ತರ ಇದೆ ನೋಡಿ, ಫುಲ್ ಟ್ರಾನ್ಸ್ಪರೆಂಟ್ ತರ ಟ್ರೈನ್. ಈ ಟ್ರೈನ್ ಆ ಕಡೆ ನಿಂತಿರೋದು ಬುಲೆಟ್ ಟ್ರೈನ್, ಸ್ವಲ್ಪ ಮೇಲ್ಗಡೆ ನಿಂತಿದೆ. ಈ ಟ್ರೈನ್ ಹೋದ್ಮೇಲೆ ಗೊತ್ತಾಗತ್ತೆ. ಆ ಕಡೆ ಪರ್ಪಲ್ ಕಲರ್ ಕಾಣ್ತಾ ಇರೋದು ಬುಲೆಟ್ ಟ್ರೈನ್ ಅನ್ಕತ್ತೀನಿ ನಾನು. ನಾನು ಅವಾಗ್ಲೇ ಹೇಳಿರೋ ಹಾಗೆ ನಾನು ಇವಾಗ ಏನದು ಹಣೆದ ಏರ್ಪೋರ್ಟ್ ಇಂದ ಬಂದಿದ್ದೀನಲ್ಲ, ಅದು ಅಲ್ಲಿದ್ದ 70 ಕಿಲೋಮೀಟರ್ ದೂರ. ಯಾವ್ದಂತ್ರ ಇದು ಸ್ಟೇಷನ್ ಅಂದ್ರ ಸುಶಿಯಾ ಡಿಸ್ಟ್ರಿಬ್ಯೂಷನ್ ಅಂತ. 70 ಕಿಲೋಮೀಟರ್. ಟ್ರೈನಿನ ಸವಲತ್ತು ಚೆನ್ನಾಗದ. ಯಾವ್ದೇ ತರನಾದ ಪ್ರಾಬ್ಲಮ್ ಇಲ್ಲ. ಟ್ರೈನ್ ಸಿಗೋದಿಲ್ಲ ಇಲ್ಲ ಆ ತರ ಇಲ್ಲ ಅಂತ ಏನಿಲ್ಲ. ಬಸ್ಸಿಂದ ಅಷ್ಟು ಗೊತ್ತಾಗ್ಲಿಲ್ಲ. ಸೊ ಟ್ರೈನೇ ಬಂದ್ವಿ. ಟ್ರೈನಿಂದಾನೇ ಸೀದಾ ನಾವು ಏನಿದು ರೂಮ್ ಮಾಡಿದೀವಲ್ಲ ಹೋಟೆಲ್, ಅಲ್ಲಿವರೆಗೂ ಸೀದಾ ಟ್ರೈನಿನ ಸವಲತ್ತು ಅದ. 1600 ಚಿಲ್ಲರ ಅಮೌಂಟ್ ಕಟ್ ಆಗ್ಯದ ಅಷ್ಟ. ಕಾಸ್ಟ್ಲಿ ಅದ ಟ್ರೈನ್ ಸ್ವಲ್ಪ. ಇದೇ ನೋಡಿ ನಾವು ಮಾಡಿರೋಂತ ಹೋಟೆಲ್ C+ 70 ಕಿಲೋಮೀಟರ್ ಇದೆ ಹಣೆದ ಏರ್ಪೋರ್ಟ್ ಇಂದ. ಪೇಮೆಂಟ್ ಸ್ವಲ್ಪ ಜಾಸ್ತಿ ಇದೆ.